ಸಾಮಾನ್ಯವಾಗಿ ಯುದ್ಧ ಅಂತ ಹೇಳಿದರೆ ನಮಗೆ ಶಸ್ತ್ರಾಸ್ತ್ರದ್ದು ಮಾತ್ರ ಗೊತ್ತಿರೋದು, ಬಾಂಬ್ ಹಾಕೋದು, ಕೊಳ್ಳೋದು, ಇದು ಮಾತ್ರ. ನಫ್ಸ್ ಅಂದರೆ ಆತ್ಮ. ಆಗ ಇದು ಒಂದು ಅವರು ಅದಕ್ಕೆ ಒಪಿನಿಯನ್ ಹೇಳ್ತಾರೆ. ಅವರ ಮಾತನ್ನು ಅವ್ರ ಹತ್ರ ಮಾತಾಡಿದ ವಿಚಾರವನ್ನೇ ಬೇಕಾದ್ರೆ ಇಲ್ಲಿ ಹೇಳ್ಬೋದು. ಮದಹನತೆ ಬೇಕಿತ್ತು ನಶ್ವರ ಬದುಕಿಗೆ ಮಾಡಿದ, ಈಗ ಒಂದೊಂದೇ ಬಿಟ್ಟು ಹೋಗ್ತಾ ಇದ್ದಾರೆ. ಅವ್ರಿಗೆ ಗೊತ್ತಾಯ್ತು ನಿಜವಾದ ಯುದ್ಧಕ್ಕೆ ಈಗ ಇರುತ್ತೆ. ಇದು ಯುದ್ಧ. ಒಂದು ನಾಯಿ ಕೂಡ ನಮಗೆ ಕಚ್ಚುವುದಿಲ್ಲ, ಅದನ್ನು ಪ್ರಚೋದಿಸಿದ್ರೆ ಅದು ಕಚ್ಚುತ್ತೆ. ಹೌದು, ಅದಕ್ಕೆ ಬೇಕಾದ್ದು ಸಾಹಿತ್ಯ. ಅದು ಮಾತ್ರ ಚಂದ ಕಾಣುವುದಿಲ್ಲ. ವೀಕ್ಷಕರೇ, ಗಜಲ್ ದೊರೆ ಮುಹಮ್ಮದ್ ಬಡ್ಡೂರ್ ಅವರ ಜೊತೆಗೆ ಗಜಲ್ ಜಗತ್ತನ್ನು ನಿಮಗೆ ಪರಿಚಯಿಸ್ತಾ ಇದ್ದೇವೆ. ಇದು 14ನೇ ಎಪಿಸೋಡು. ಈ ಹಿಂದಿನ ಎಲ್ಲ ಎಪಿಸೋಡ್ಗಳನ್ನು ನೀವು ವೀಕ್ಷಿಸಿದ್ದೀರಿ, ಕಮೆಂಟ್ ಮಾಡಿದ್ದೀರಿ. ಈ ಎಪಿಸೋಡನ್ನು ಕೂಡ ವೀಕ್ಷಿಸಬೇಕು, ಕಮೆಂಟ್ ಮಾಡಬೇಕು ಮತ್ತು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಬೇಕು ಅಂತ ನಿಮ್ಮ ಜೊತೆ ವಿನಂತಿಸ್ತಾ ಇದ್ದೇನೆ. ಗಜಲ್ ಕಹಾನಿಯ 14ನೇ ಎಪಿಸೋಡು. ಈ ಹಿಂದಿನ ಎಪಿಸೋಡ್ನಲ್ಲಿ ಅನೇಕರು ಕಮೆಂಟ್ ಮಾಡಿದ್ದಾರೆ. ಅದರಲ್ಲಿ ಒಂದು ಕಮೆಂಟನ್ನು ನಿಮ್ಮ ಜೊತೆ ಹಂಚಿಕೊಳ್ತಾ ಇದ್ದೇನೆ. ಕರ್ನಾಟಕ ಗಜಲ್ ಅಕಾಡೆಮಿಯ ಅಧ್ಯಕ್ಷರಾದ ರಂಗಸ್ವಾಮಿ ಸಿದ್ದಯ್ಯ ಅವರ ಕಮೆಂಟ್ ನಿಮ್ಮ ಜೊತೆ ಹಂಚಿಕೊಳ್ತಾ ಇದ್ದೇನೆ. ಅಮೇರಿಕಾ ಇರಾನ್ ನಡುವೆ ನಡೀತಾ ಇರುವ ಯುದ್ಧ ಮಾತ್ರ ಯುದ್ಧ ಅಲ್ಲ, ಮನುಷ್ಯರ ನಡುವೆ ಮನಸ್ಸುಗಳ ನಡುವೆ, ಧರ್ಮಗಳ ನಡುವೆ ನಡೆಯುವ ಯುದ್ಧ, ಆ ಯುದ್ಧವನ್ನು ಮೀರಿಸಿದ್ದು ಎಂಬ ಸತ್ಯವನ್ನು ಬಡ್ಡೂರ ಗಜಲ್ ತುಂಬ ಸರಳವಾಗಿ ಹೇಳುತ್ತದೆ ಎಂದು ರಂಗಸ್ವಾಮಿ ಸಿದ್ದಯ್ಯ ಅವರು ಕಮೆಂಟ್ ಮಾಡಿದ್ದಾರೆ. ಸರ್, ನಿಮಗೆ ಧನ್ಯವಾದ. ಈಗ ಬಡ್ಡೂರ್ ಅವರ ಜೊತೆಗೆ 4 ಮಾತು ಮತ್ತು 1 ಗಜಲ್. ಬಡ್ಡೂರ್ ಅವರೇ, 14ನೇ ಎಪಿಸೋಡ್ಗೆ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ನಾನು ಓದಿದ ಕಮೆಂಟಲ್ಲಿ ರಂಗಸ್ವಾಮಿ ಸಿದ್ದಯ್ಯ ಅವರು ನೀವು ಹೇಳಿದ ಒಂದು ಅಂಶವನ್ನು ಉಲ್ಲೇಖಿಸಿದ್ದಾರೆ. ಅದೇನು ಅಂತ ಹೇಳಿದರೆ, ಯುದ್ಧ ಅನ್ನೋದು 2 ರಾಷ್ಟ್ರಗಳ ನಡುವಿನ ಯುದ್ಧ ಅಲ್ಲ, ಅದಕ್ಕಿಂತ ದೊಡ್ಡ ಯುದ್ಧ ಈ ಜಗತ್ತಿನಲ್ಲಿ ನಡೀತಾ ಇದೆ. ಅದು ಧರ್ಮಗಳ ನಡುವೆ ಯುದ್ಧ, ಮನುಷ್ಯರ ನಡುವೆ ನಡೆಯುವ ಯುದ್ಧ, ಮಾನಸಿಕ ಯುದ್ಧ. ಈ ಯುದ್ಧಗಳ ಬಗ್ಗೆ ನೀವು ಬೆಳಕು ಚೆಲ್ಲಿದ್ದೀರಿ, ಅದು ಬಹಳ ಉತ್ತಮ ಆಗಿತ್ತು ಅಂತ ಹೇಳಿದರು. ಬಹುಶಃ ಈ ರೀತಿಯಲ್ಲಿ ನೀವು ಯುದ್ಧವನ್ನು ಈ ರೀತಿಯಲ್ಲಿ ಕಲ್ಪಿಸಿಕೊಂಡದ್ದು ಹೇಗೆ? ಅಂದರೆ ಸಾಮಾನ್ಯವಾಗಿ ಯುದ್ಧ ಅಂತ ಹೇಳಿದರೆ ನಮಗೆ ಶಸ್ತ್ರಾಸ್ತ್ರದ್ದು ಮಾತ್ರ ಗೊತ್ತಿರೋದು, ಬಾಂಬ್ ಹಾಕೋದು, ಕೊಳ್ಳೋದು, ಇದು ಮಾತ್ರ. ಆದರೆ ಮನುಷ್ಯರ ನಡುವೆ ಈ ಯುದ್ಧಗಳು ಈ ರೀತಿಯಲ್ಲಿ ಯುದ್ಧ ನಡೆಯುವುದಿಲ್ಲ. ಧರ್ಮಗಳ ನಡುವೆ, ಮನಸ್ಸುಗಳ ನಡುವೆ ನಡೆಯುವ ಯುದ್ಧ, ಅದು ಯಾವ ರೀತಿಯಲ್ಲಿ ನೀವು ಹೇಳಿದಿರಿ ಅಂತ? ಈಗ ಇಸ್ಲಾಂನ ಕಲ್ಪನೆ ನಫ್ಸ್ ಅಂದರೆ ಆತ್ಮ. ನಮ್ಮ ಆತ್ಮದೊಂದಿಗೆ ಯುದ್ಧ ಮಾಡಿ ಅದನ್ನು ಕಂಟ್ರೋಲಲ್ಲಿ ಇಟ್ಕೊಳ್ಳುವುದೇ ದೊಡ್ಡ ಜಿಹಾದ್. ಅದಕ್ಕೆ ಈಗೆಲ್ಲ ಬೇರೆ ಎಲ್ಲ ಬಣ್ಣಗಳು ತುಂಬ್ತದೆ ಅಲ್ವಾ? ಲವ್ ಜಿಹಾದ್ ಅಂತೆ, ಬೇರೆ ಜಿಹಾದ್ ಅಂತೆ, ಜಿಹಾದನ್ನು ಸಿಕ್ಕದಕ್ಕೆಲ್ಲ ಜೋಡಿಸಿ ಹೇಳ್ತಾರೆ. ಹೌದು, ಈಗ ಲವ್ ಜಿಹಾದ್ ಅಂದರೆ ಒಂದು ಹುಡುಗ ಒಂದು ಹುಡುಗಿಯ ವಿಚಾರ, ಅದಕ್ಕೆ ಅವನ ಮತ್ತು ಇವನ ಧರ್ಮಕ್ಕೆ ಏನು ಸಂಬಂಧ ಉಂಟ? ಏನು ಸಂಬಂಧ ಇಲ್ಲ. ಅದು ನೋಡಿ, ಅದು ಬೇರೆ ಒಂದು ಯುದ್ಧ. ಇದಕ್ಕೆ ಈ ರೀತಿಯ ಬಣ್ಣ ಕಟ್ಟುವುದುಂಟಲ್ಲ, ಅದು ಬೇರೆ ಒಂದು ಯುದ್ಧ ಅಲ್ವಾ? ಆ ರೀತಿ ಯುದ್ಧ ಬೆಳೀತಾ ಹೋಗ್ತದೆ. ಕೊನೆಗೆ ಯಾರದೋ ಒಂದು ಲಾಭಕ್ಕಾಗಿ ಇವರೆಲ್ಲ ಮಾಡುವ ಯುದ್ಧಗಳುಂಟಲ್ಲ, ಯಾರನ್ನೋ ಮೇಲೆ ಕೊಂಡೋಗಲಿಕ್ಕೆ, ಯಾರದ್ದೋ ಉದ್ದೇಶವನ್ನು ಪೂರ್ತಿಗೊಳಿಸುವುದಕ್ಕೆ ಇಲ್ಲೊಂದು ಯುದ್ಧ ನಡೀತಾ ಇದೆ. ಈಗ ನಡೆಯುವ ಯುದ್ಧವೂ ಅಷ್ಟೇ. ಅಮೇರಿಕಾ ಮತ್ತು ಇರಾನ್ ಬಿಡಿ ಇರಲಿ, ಅವರು ಅದು ಒಂದು ಸೈಲೆಂಟ್ ಆಗಿದ್ದನು. ಇಸ್ರೇಲ್ ಇವರನ್ನು ವೆಚ್ಚಿಸಲಿಕ್ಕೆ, ಇವರೊಂದಿಗೆ ವ್ಯಾಪಾರ ಮಾಡಲಿಕ್ಕೆ ಇಡೀ ಜಗತ್ತು ಸೇರಿ ಮಾಡಿದ. ಈಗ ಒಂದೊಂದೇ ಬಿಟ್ಟು ಹೋಗ್ತಾ ಇದ್ದಾರೆ. ಅವ್ರಿಗೆ ಗೊತ್ತಾಯಿತು ನಿಜವಾದ ಯುದ್ಧಕ್ಕೆ ಈಗ ಇದ್ದಾರೆ. ಇದು ಯುದ್ಧ ಅಲ್ಲ, ನ್ಯಾಯದ ಯುದ್ಧ ಅಲ್ಲ ಎಂಬುದು ಗೊತ್ತಾಗ್ತದೆ. ಅದು ಗೊತ್ತೇ ಆಗ್ತದೆ, ಒಂದಲ್ಲ ಒಂದು ದಿವಸ ಗೊತ್ತಾಗಬೇಕು. ಒಬ್ಬನನ್ನು ಎಷ್ಟು ಪ್ರಚೋದಿಸ್ಬೋದು ನಾವು? ಏನು ಅಕಲಿಲ್ಲದವರು ಯಾರಾದರೂ ಇದ್ದಾರೆ? ಎಲ್ಲರಿಗೂ ಉಂಟು. ಮಾತ್ರ ಅದು ಸ್ವಲ್ಪ ಅದಕ್ಕೆ ಸಾನೆ ಕೊಡುವಾಗ ಸ್ವಲ್ಪ ಲೇಟ್ ಆಗ್ತದೆ. ಲೇಟ್ ಹೋಗುವಾಗ ಕೈಕಾಲು ಬಿದ್ದು ಹೋಗ್ತದೆ, ಮತ್ತೇನು ಒಳಿತನ್ನು ಮಾಡಲಿಕ್ಕೆ ಆಗೋದಿಲ್ಲ. ಅಂಥ ಪರಿಸ್ಥಿತಿ ಬರಬಾರದು. ಸಾಹಿತ್ಯದ ಕೆಲಸ ಅದನ್ನೆಲ್ಲ ತಿಳಿಸ್ಬೇಕು ಅಲ್ವಾ? ಮೊದಲು ನಮ್ಮೊಂದಿಗೆ ನಾವು ಮಾಡೋ ಯುದ್ಧ, ನಮ್ಮ ಆತ್ಮದೊಂದಿಗೆ ನಾವು. ಹೌದು. ಮತ್ತು ನಾವುಂಟಲ್ಲ, ಮನೆಯೊಂದಿಗೆ ಸರಿಯಾದ ಯುದ್ಧ ಮಾಡದಿದ್ದರೆ ಮನೆಯ ರಣರಂಗ ಆಗ್ತದೆ.
ಅಲ್ವಾ? ಎಸ್, ಯುದ್ಧ ಭೂಮಿ ಆಗುತ್ತೆ. ಹೌದು. ಅಲ್ಲಿ ಮನೆಯವರೊಂದಿಗೆ ಏನು ಯುದ್ಧ ಮಾಡೋದು? ಅವರಿಗೆ ದುಡಿದು ತಂದು ಹಾಕುವ ಜವಾಬ್ದಾರಿ ನಮಗೆ ಇದೆ. ಅದೊಂದು ಯುದ್ಧ. ಎಸ್, ಆ ಯುದ್ಧ ಸರಿಯಾಗಿ ಆಗದಿದ್ದರೆ ಮನೆಯೊಳಗೆ ಯುದ್ಧ ಶುರುವಾಗ್ತದೆ ಅಲ್ವಾ? ಅದೇ ರೀತಿ ಧರ್ಮಕ್ಕೆ ಒಂದು ನಾಯಕ ಇದ್ದಾನೆ. ಅವನು ಇದನ್ನೆಲ್ಲ ಸರಿ ಮಾಡಲಿಕ್ಕೆ ಯುದ್ಧ ಮಾಡದಿದ್ದರೆ ಮತ್ತು ಆ ಧರ್ಮದೊಳಗೆ ಯುದ್ಧ ಎಸ್ ಅಲ್ವಾ? ಅದರಲ್ಲಿ ಎಷ್ಟೋ ಇದು ಗ್ರೂಪ್ಗಳು, ಅವನು ಅದು, ಇವನು ಇದು ಎಲ್ಲರೂ ಇಸ್ಲಾಂ ಅಂತಲೇ ಹೇಳ್ಕೊಳ್ತಾರೆ. ಅದರೊಳಗಿಲ್ಲ ಅಂತ ನಾವು ಹೋಗುವ ನಡೆ ಮತ್ತು ನಮ್ಮ ನುಡಿ ಇದು ಸರಿಯಾಗಿಲ್ಲದಿದ್ದರೆ ನಮಗೆ ಯುದ್ಧ ಮಾಡಲೇಬೇಕಾಗ್ತದೆ. ನಮ್ಮೊಂದಿಗೆ ಯುದ್ಧ ಮಾಡ್ತಾರೆ, ನಾವು ಯುದ್ಧ ಮಾಡ್ತೇವೆ. ಯಾಕಂದರೆ ನಾವು ಮನುಷ್ಯರು. ಇದು ಸರಿಯಾಗಿ ನಮ್ಮ ಶುದ್ಧ ಇದ್ದರೆ, ಹೃದಯ ಶುದ್ಧ ಇದ್ದರೆ ಯುದ್ಧದ ಅಗತ್ಯ ಇಲ್ಲ. ಒಂದು ನಾಯಿ ಕೂಡ ನಮಗೆ ಕಚ್ಚುವುದಿಲ್ಲ. ಅದನ್ನು ಪ್ರಚೋದಿಸಿದರೆ ಅದು ಕಚ್ಚುತ್ತೆ. ಹೌದು. ಆಗ ನಾವೇನು ದೂರದಲ್ಲಿ ಅದನ್ನು ಕಂಡಾಗ ಅದನ್ನು ನಾಯಿ ಅದು, ಅದಕ್ಕೆ ಏನಾದರೂ ಭಯ ಆದರೆ ಅದು ನನ್ನನ್ನು ಕಚ್ಚುತ್ತದೆ ಅಂತೇಳಿ ನಾವೇ ಮೊದಲು ಸ್ವಲ್ಪ ಇದು ಸಾವರಿಸಿಕೊಂಡು ಹೋಗ್ತೇವೆ. ಅದು ನಮ್ಮನ್ನು ಕಚ್ಚುವುದಿಲ್ಲ. ಅಥವಾ ಒಂದು ಹಾವು, ನಾವು ಸರಿಯಾಗಿ ದಾರಿ ನೋಡ್ತಾ ಹೋದರೆ ಆ ಹಾವು ಕೂಡ ಅದರ ಬಾಲಕ್ಕೆ ಕಾಲಿಟ್ಟಾಗ ಅದು ಕಚ್ಚುತ್ತಾರೆ. ಅದು ರಕ್ಷಣೆಯ ಕಾರಣದಿಂದ ಹಾಗೆ ಮಾಡಿ. ಹೌದು, ಅದಕ್ಕೆ ರಕ್ಷಣೆ ಅದು. ಹೌದು. ಅದಕ್ಕೆ ನಮಗೆ ಕೈಕಾಲು ಉಂಟಾ? ಹೌದು. ಒಂದು ಹೊಡೆದು ಬಿಡು ಅಂತೇಳಿ ಇಲ್ಲ. ಅದಕ್ಕೆ 4 ಹಲ್ಲು ಇದರಲ್ಲಿ ಕಚ್ಚು, ಅದು ನಮಗೆ ವಿಷವಾಗ್ತದೆ. ಎಲ್ಲವನ್ನು ನಾವು ವಿಷ ಮಾಡಿಕೊಳ್ತೇವೆ. ಅಮೃತ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಉಂಟು ನಮಗೆ. ನಾವು ಅದನ್ನು ಅಮೃತ ಮಾಡಿಕೊಳ್ಬೇಕು. ಅದಕ್ಕೆ ಬೇಕಾದ್ದು ಸಾಹಿತ್ಯ ಅಲ್ವಾ? ಸಾಹಿತ್ಯದಲ್ಲಿ ಹಲವು ಪ್ರಕಾರಗಳು. ಯಾವುದೇ ಪ್ರಕಾರ ಇರಲಿ, ಅದು ಒಳಿತನ್ನೇ ಬೋಧಿಸುವಂಥದ್ದು. ಕೆಟ್ಟುಕೊಂಡು ಬೋಧಿಸುವಂಥದ್ದು ಯಾವಾಗಲೂ ಸಾಹಿತ್ಯ ಆಗುವುದಿಲ್ಲ. ಅಲ್ಲಿ ಸಾಹಿತಿಗಳ ನಡುವೆ ಇದ್ದ ಅವನು ಬರೆದು ತಪ್ಪು, ಇವನು ಬರೆದು ತಪ್ಪು, ಅವನ ಮೇಲೆ ಹೋಗಬಾರ್ದು. ಹೌದು, ಅವನಿಗೆ ಗೊತ್ತಿಲ್ಲ. ಒಂದು ಹೇಳಿದೆ, ಈಗ ಒಂದು ಗಜಲ್ ಸಾಹಿತ್ಯದಲ್ಲಿ ಮತ್ಲ ಅಂತೇಳಿ, ಮತ್ಲ ಎಂದರೇನು? ಆರಂಭ, ಕೊನೆಯದು ಬರುವಾಗ ಮಕ್ತ, ಅದು ಅಂತ್ಯ ಅಲ್ವಾ? ಕೆಲವರು ಹೇಳ್ತಾರೆ ಅವು ಫುಲ್ ಮತ್ಲ ಗಜಲ್ ಅಂತೇಳಿ. ಫುಲ್ ಮತ್ಲ ಅಂದರೆ ಏನು ಅರ್ಥ? ಆರಂಭವೇ, ಮೇಲಿನಿಂದ ಕೊನೆಯವರೆಗೆ ಆರಂಭವೇ. ಹೇಗೆ ಅದು? ಅಂತ್ಯ ಇಲ್ಲದ ಆರಂಭ ಏನಂತ ಒಂದು ವಾಕ್ಯದಲ್ಲಿ ಮೊದಲ ವಾಕ್ಯ ಅಂತೇಳಿ ಇರ್ತದೆ ಅಲ್ವಾ? ಕೊನೆಯ ವಾಕ್ಯ ಇರ್ತದೆ. ಎಲ್ಲ ಮೊದಲ ವಾಕ್ಯ ಅಂತೇಳಿ ಆಗ್ತದೆ. ಎರಡನೇ, ಈಗ ಎರಡನೇ ಶೇರ್ ಬರುವಾಗ ಅಲ್ಲಿ ಎರಡರಲ್ಲೂ ಉಂಟಲ್ಲ, ಕಾಫಿ ಹರದೀಪ್ ಇರ್ಬೋದು, ಇರಬಾರ್ದು ಅಂತೇನಿಲ್ಲ. ಬಟ್ ಅದು ಆರಂಭ ಅಲ್ಲ, ಎರಡನೇದು ಆರಂಭ ಅಲ್ಲ, ಮತ್ಲವೇ. ಆಮೇಲೆ ಕೊನೆಯವರೆಗೂ ನೀವು ತಂದದ್ದನ್ನು ಎಲ್ಲದರಲ್ಲಿದ್ದರೆ ಅದು ಮಾತ್ರ ಚಂದ ಕಾಣುವುದಿಲ್ಲ. ಮತ್ಲದಲ್ಲಿ ಕಾಫಿ ಹರದೀಪ್ 2 ಲೈನಲ್ಲಿ ಇರಬೇಕು, ಬಾಕಿ ಎಲ್ಲ ಒಂದೇ ಲೈನ್. ಯಾಕೆ? ಅದು ಪಂಚಿಕೊಡುವುದು. ಅದರಲ್ಲಿ ಬರುವ ವಿಚಾರಗಳು ಕೂಡ ಬೇರೆ. ಮೊದಲ ಸೇರಿನಲ್ಲಿ ಒಂದು ವಿಚಾರ ಬಂದರೆ ಎರಡನೇ ಸೇರಿನಲ್ಲಿ ಬರುವ ವಿಚಾರವೇ ಬೇರೆ, ವಸ್ತುವೇ ಬೇರೆ ಅದು. ಯಾಕಂದರೆ ಒಂದು ಸಾಹಿತ್ಯದಿಂದ, ನೀವು ಒಂದು ಕಾವ್ಯದಿಂದ ಒಂದು ಚರಣ ಹಾರಿಸಿದರೆ ಆ ಕಾವ್ಯಕ್ಕೆ ಪೂರ್ಣತೆ ಬರುವುದಿಲ್ಲ. ಇಲ್ಲಿ ಬೇಕಾದರೆ ಮಧ್ಯದಿಂದ ಒಂದು ಶೇರು ಬಿಟ್ಟು ಹೇಳ್ಬೋದು, ಎಂಡ್ ಬೇಕೆ. ಹೌದು, ಯಾಕೆಂದರೆ ಇದರಲ್ಲಿ ವಿಚಾರಗಳು ಬೇರೆ ಇದ್ದ ಕಾರಣ ಅದು ಕಾಫಿ ಹರದೀಪ್ ಅದನ್ನು ಕನ್ಕ್ಲೂಷನ್ ಮಾಡ್ತಾರೆ. ಆರಂಭ ಮತ್ತು ಅಂತ್ಯ ಅನ್ನೋದು ಇರಲೇಬೇಕು. ಹೌದು, ಈ ಮಧ್ಯದಿಂದ 2 ಗೆರೆಯನ್ನು ತೆಗೆದ್ರು ಅದು ದೊಡ್ಡ ತೊಂದರೆ ಆಗುದಿಲ್ಲ. ಆದರೆ ಅಂತ್ಯವನ್ನು ತೆಗೆದ್ರೆ ಅದಕ್ಕೆ ಅರ್ಥವೇ ಇರೋದಿಲ್ಲ. ಹೌದು, ಅಲ್ಲಿ ಆ ಹೆಣ್ಣು ಬರುವುದಿಲ್ಲ, ಅಲ್ಲಿ ಅವನ ನಿಕ್ ನೇಮ್ ಬರುವುದಿಲ್ಲ, ಹೆಸರು ಬರುವುದಿಲ್ಲ, ಕಾವ್ಯನಾಮ ಬರುವುದಿಲ್ಲ. ಅದಕ್ಕಾಗಿ ಎಲ್ಲದಕ್ಕೂ ಒಂದು ಆಯಾಮ ಉಂಟು. ಅದಕ್ಕೆ ಸುಮ್ಮನೆ ಅದನ್ನು ಗೋಜಲ್ ಮಾಡಿ ಹಾಕುವುದು ಅದು ಒಂದು ಯುದ್ಧ ಅಲ್ವಾ? ಒಂದು ಇವರು ಧರ್ಮಗುರುಗಳು ಹೇಳುವುದಕ್ಕೆ ಮತ್ತೊಬ್ಬ ಕೌಂಟರ್ ಮಾಡುವುದು ಅದು ಒಂದು ಯುದ್ಧ ಅಲ್ವಾ? ವೈಚಾರಿಕ ಯುದ್ಧಗಳೆಲ್ಲ ಅದು ವೈಚಾರಿಕ ಯುದ್ಧ ಅಲ್ಲ, ಅದು ವಿಚಾರವನ್ನು ಕುಲಗೆಡಿಸುವ ಯುದ್ಧ. ವೈಚಾರಿಕ ಯುದ್ಧ ಆದರೆ ಅವರೊಂದು ಹೇಳಿದರು, ಒಂದು ಮೌಲವಿ ಒಂದು ಹೇಳಿದ ಒಂದು ವಿಷಯ ಆಯಿತು. ಆಗ ನನಗೆ ಅದು ಸಿಕ್ಕಿತು ವಿಷಯ. ನಾನು ಸೀದಾ ಅವ್ರ ಹತ್ರ ಹೋಗೋದು. ಸಮಯ ಇದ್ದಾಯ್ತು ನಮಗೆ, ಸ್ವಲ್ಪ ಮಾತಾಡಲಿಕ್ಕೆ, ಸ್ವಲ್ಪ ಮಾತಾಡಬೇಕು. ಗೂಟಿನಲ್ಲಿ ಕೂತು ನೀವು ಹೀಗೆ ಹೇಳಿದ್ದೀವಿ, ತಪ್ಪಲ್ವ ಅದು? ಅಲ್ಲ, ತಪ್ಪಲ್ಲ. ಹಾಗಾದ್ರೆ ಅದನ್ನು ವಿವರಿಸಿ.
ಹಾಗೆ ಅವ್ರು ವಿವರಿಸಿದ್ದು ಸರಿ ಅಂತಾದರೆ ಓಕೆ. ಓಕೆ, ಇಲ್ಲ ಇದ್ರೆ ಇದಕ್ಕೆ ಕೌಂಟ್ರ್ ಅಭಿಪ್ರಾಯ ಹೀಗಿದೆ, ನನ್ನ ಅಭಿಪ್ರಾಯ ಹೀಗಿದೆ, ಹೀಗಿದೆ. ಆಗ ಇದು ಒಂದು ಅವರು ಅದಕ್ಕೆ ಒಪಿನಿಯನ್ ಹೇಳ್ತಾರೆ. ಅವರ ಮಾತನ್ನು ಅವ್ರ ಹತ್ರ ಮಾತಾಡಿದ ವಿಚಾರವನ್ನೇ ಬೇಕಾದರೆ ಇಲ್ಲಿ ಹೇಳ್ಬೋದು. ಎಸ್, ಅದು ಯುದ್ಧ. ಅವ್ರದ್ದು ಎಲ್ಲ ಅವನನ್ನು ಪ್ರಚಾರ ಮಾಡಿ ಉಂಟಲ್ಲ, ಯುದ್ಧ ಅಲ್ಲ. ಕಳ್ಳನನ್ನು ಹಿಡಿಯುವುದು ಯುದ್ಧ, ಅವ ಕಳ್ಳ ಅಂತ ಪ್ರಚಾರ ಮಾಡುವುದು ಯುದ್ಧ ಅಲ್ಲ. ಅದು ಅವನ ಅವಹೇಳನ. ಯಾಕೆಂದರೆ ಕಳ್ಳ ಸಿಕ್ಕಿಬಿದ್ದ ಕೂಡಲೇ ಇನ್ನು ನಾನು ಹಾಗೆ ಮಾಡುವುದಿಲ್ಲ, ದಯಮಾಡಿ ನನಗೆ ಮಾಫ್ ಮಾಡಿ ಅವನ ಮಾನ ಉರಿಯಿತು ಅಲ್ವಾ. ಯುದ್ಧದಲ್ಲಿ ತುಂಬ ಇದೆ. ಅವನಿಗೆ ಕುಟುಂಬ ಇದೆ, ಅವನಿಗೆ ಸಮಾಜ ಇದೆ, ಅವನ ಪರಿಚಿತರಿದ್ದಾರೆ, ಯಾಕೆ ಕದ್ದ, ಹೌದು ಏನು ಕಾರಣ, ಹೌದು ಹೌದು ಅಲ್ವಾ. ಒಟ್ಟಾಶೆ ಒಮ್ಮೆಲೆ ಹಿಡಿದು ಕೊಡುವುದು ಎಲ್ಲ ಉಂಟಲ್ಲ, ಅದೆಲ್ಲ ಇದು. ಓಕೆ, ಯುದ್ಧಗಳ ಹಿಂದೆ ಏನು ರಾಷ್ಟ್ರಗಳ ಯುದ್ಧದ ಜೊತೆಗೆ ಅದರ ಆಚೆಗೆ ಮನುಷ್ಯರ ನಡುವಿನ ಯುದ್ಧಗಳು ಹೇಗೆ, ಮನಸ್ಸುಗಳ ನಡುವಿನ ಯುದ್ಧಗಳು ಹೇಗೆ ಅನ್ನೋದನ್ನು ಈ ಹಿಂದೆ ನೀವು ಸ್ವಲ್ಪ ಮಾತಾಡಿದ್ರಿ. ಅದನ್ನು ಸ್ವಲ್ಪ ವಿಸ್ತೃತವಾಗಿ ಈಗ ನಮ್ಮ ವೀಕ್ಷಕರ ಜೊತೆ ನೀವು ಹಂಚಿಕೊಂಡಿದ್ದೀರಿ. ಈಗ ಗಜಲ್ ಸಮಯ. 4 ಮಾತು 1 ಗಜಲ್. ಇವತ್ತೊಂದು ಒಳ್ಳೆಯ ಹೊಂದಾಣಿಕೆ ಬರ್ತಾ ಇದೆ. ಆಗ ರಾಠೋಡದ್ದು ಏನು ಹೇಳ್ತೀರಿ? ನಾನು ಹೌದಾ, ರಾಠೋಡದ್ದು ಗಮನ ಬಂತು. ಹೌದು, ಈಗ ರಂಗಸ್ವಾಮಿ ಸಿದ್ದಯ್ಯ ಓದಿರು. ಸಿದ್ದಯ್ಯ, ನಾನು ಅವ್ರದ್ದೇ ಒಂದು ಗಮನ ತಂದಿದ್ದೆ. ಇವರು ರಂಗಸ್ವಾಮಿ ಸಿದ್ದಯ್ಯ, ಇವರು ಕರ್ನಾಟಕ ಗಜಲ್ ಅಕಾಡೆಮಿ ಅಧ್ಯಕ್ಷರು. ಇದಲ್ಲದೆ ಇದು ಡೈರೆಕ್ಟರ್ ಅಸೋಸಿಯೇಷನ್ಸ್ ಇದ್ದಾರೆ, ಅದರ ಕೂಡ ಅಧ್ಯಕ್ಷರು. ಬೆಂಗಳೂರಿನವರ, ಎಲ್ಲಿಯವರು? ಬೆಂಗಳೂರವರು, ಅದರ ಕೂಡ ಅಧ್ಯಕ್ಷರವರು. ಒಳ್ಳೆ ಮನುಷ್ಯ, ಭಾಳ ಸ್ಮೂತು, ಒಳ್ಳೆಯವರು. ಅವರು ಗಜಲ್ ಬರೆದಿದ್ದಾರೆ. ಈಗ 19ನೇ ತಾರೀಕಿನ ನಮ್ಮ ಒಂದು ಕಾರ್ಯಕ್ರಮ ಬೆಂಗಳೂರಲ್ಲಿದ್ದಾರೆ, ಅಲ್ಲಿ ಕೂಡ ಅವರೊಬ್ಬ ಕವಿಯವರು, ಗಜಲ್ ಕವಿ, ಅವ್ರದ್ದೊಂದು ಇದು ಅವ್ರದ್ದೊಂದು ಲಯ ಬೇರೆ ಇದೆ. ನನ್ನ ಪ್ರೀತಿಯ ಕೊಡವನಿ ತುಂಬಿಕೊಡಲಿಲ್ಲ ಸಾಯುವ ತನಕ, ನನ್ನ ಪ್ರೀತಿಯ ಕೊಡವನಿ, ಪ್ರೀತಿಯ ಕೊಡ ತುಂಬಿಕೊಡಲಿಲ್ಲ ಸಾಯುವ ತನಕ. ಇಲ್ಲಿ ಯಾರು ಅವರು ಸಾಯುವುದಲ್ಲ, ಈ ಕೊಡ ತುಂಬ ತಗೊಂಡು ಸಾಯುದು, ಅದು ಗೊತ್ತಿಲ್ಲ ನನಗೆ. ಇದು ಒಳ್ಳೆಯದೆ, ಅರ್ಥ ಇದೆ ತುಂಬ. ಅಂದು ನೀಡಿದ ಮಧು ಬಟ್ಟಲು, ಅಂದು ನೀಡಿದ ಮಧು ಬಟ್ಟಲು ಖಾಲಿಯಾಗಲಿಲ್ಲ ಸಾಯುವ ತನಕ, ಖಾಲಿಯಾಗಲಿಲ್ಲ ಸಾಯುವ ತನಕ. ನನ್ನ ಪ್ರೀತಿಯ ಕೊಡವನಿ ಸುಖವಾಗಿರಲು ಕೊನೆಯಾಗದಿರಲಿ, ಸುಖವಾಗದಿರಲು ಕೊನೆಯಾಗದಿರಲಿ ನಿನ್ನ ಮಂದಹಾಸ, ಸುಖವಾಗಿರಲು ಕೊನೆಯಾಗದಿರಲಿ ನಿನ್ನ ಮಂದಹಾಸ. ಬೇಕಿನ್ನೇನು ಶರಾಬಿನ ಗಮಲು, ಬೇಕಿನ್ನೇನು ಶರಾಬಿನ ಘಮಲು, ಬರಿದಾಗಲಿಲ್ಲ ಸಾಯುವ ತನಕ, ಬರಿದಾಗಲಿಲ್ಲ ಸಾಯುವ ತನಕ. ನನ್ನ ಪ್ರೀತಿಯ ಕೊಡವನಿ ನಿನ್ನೊಲವೇ ನನ್ನ ಬಲವಾಗಿತ್ತು, ನಿನ್ನೊಲವೇ ನನ್ನ ಬಲವಾಗಿತ್ತು, ಸೋತಿರುವುದು ಹೇಗೆ. ನಿನ್ನ ಒಲವೇ ನನ್ನ ಬಲ ಆಗಿತ್ತು, ಶಕ್ತಿಯಾಗಿತ್ತು, ಸೋತಿರುವುದು ಹೇಗೆ. ನಿನ್ನೊಲವೇ ನನ್ನ ಬಲವಾಗಿತ್ತು, ಸೋತಿರುವುದು ಹೇಗೆ. ಮೊದಲ ಗುಟುಕೆ ಚೆಲ್ಲಿತ್ತು, ಮೊದಲ ಗುಟುಕೆ ಚೆಲ್ಲಿತ್ತು, ಜೀವ ಜಲವಾಗಿಲ್ಲ ಸಾಯುವ ತನಕ. ಮೊದಲ ಗುಟುಕೆ ಚೆಲ್ಲಿತ್ತು, ಜೀವ ಜಲವಾಗಲಿಲ್ಲ ಸಾಯುವ ತನಕ. ನನ್ನ ಪ್ರೀತಿಯ ಕೊಡವನಿ ಅಣು ಅಣುವಿನಲ್ಲೂ ನಿನ್ನುಸಿರೇ, ಅಣು ಅಣುವಿನಲ್ಲೂ ನಿನ್ನುಸಿರೆ ತುಂಬಿ ತುಳುಕುತ್ತಿತ್ತು, ಅಣು ಅಣುವಿನಲ್ಲೂ ನಿನ್ನುಸಿರೆ ತುಂಬಿ ತುಳುಕುತ್ತಿತ್ತು. ಮೈ ಮನದ ಮೊದಲ ಸ್ಪರ್ಶ, ಮೈ ಮನದ ಮೊದಲ ಸ್ಪರ್ಶ
ಮರೆಯಾಗಿಲ್ಲ ಸಾಯುವ ತನಕ, ಮರೆಯಾಗಿಲ್ಲ ಸಾಯುವ ತನಕ. ಪ್ರೇಮದ ಹಣತೆ ಬೇಕಿತ್ತು ನಶ್ವರ ಬದುಕಿಗೆ, ಪ್ರೇಮದ ಹಣತೆ ಬೇಕಿತ್ತು ನಶ್ವರ ಬದುಕಿಗೆ. ರಂಗ ಸುತ್ತಲೂ ಗಾಢ ಕತ್ತಲೆ, ರಂಗ ಸುತ್ತಲೂ ಗಾಢ ಕತ್ತಲೆ, ಬೆಳಕಾಗಿಲ್ಲ ಸಾಯುವ ತನಕ, ಬೆಳಕಾಗಿಲ್ಲ ಸಾಯುವ ತನಕ, ಬೆಳಕಾಗಿಲ್ಲ ಸಾಯುವ ತನಕ, ಬೆಳಕಾಗಿಲ್ಲ ಸಾಯುವ ತನಕ. ಧನ್ಯವಾದಗಳು. ಥ್ಯಾಂಕ್ ಯು ಸರ್. ತುಂಬ ರಂಗಸ್ವಾಮಿ ಸಿದ್ದಯ್ಯ ಅವರು ಏನು ಸಾಲುಗಳನ್ನು ಬರೆದಿದ್ದಾರೋ ಅದಕ್ಕೆ ನೀವು ಅದ್ಭುತ ಜೀವವನ್ನು ಕೂಡ ಕೊಟ್ಟಿದ್ದೀರಿ, ಅದಕ್ಕೆ ಏನು ಅರ್ಥವನ್ನು ಕೊಟ್ಟಿದ್ದೀರಿ. ನಿಮ್ಮ ಪ್ರತಿ ಸಾಲುಗಳನ್ನು ನೀವು ವಾಚಿಸುವಾಗ, ಹಾಡುವಾಗ ಅದು ನಮಗೆ ಅರ್ಥವಾಗಿ ಬರ್ತದೆ ಅಂತ ಹೃದಯಕ್ಕೆ, ಅಷ್ಟು ಆಳವಾಗಿ ಅದನ್ನು ಪ್ರೀತಿಸಿ ಹಾಡಿದ್ದೀರಿ. ಥ್ಯಾಂಕ್ ಯು ಸರ್. ವೀಕ್ಷಕರೇ, ಇದು 14ನೇ ಎಪಿಸೋಡು, ಗಜಲ್ ಕಹಾನಿಯ 14ನೇ ಎಪಿಸೋಡು. ಇನ್ನೊಂದು ಕಾರ್ಯಕ್ರಮದೊಂದಿಗೆ ನಿಮ್ಮ ಬಳಿಗೆ ಬರ್ತೇವೆ. ಅಲ್ಲಿಯವರೆಗೆ ವೀಕ್ಷಿಸ್ತಾ ಇರಿ ಸನ್ಮಾರ್ಗ ನ್ಯೂಸ್, ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮೊಂಬತ್ತಿ.